ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. ಪ್ರತಿ ವರ್ಷ ನೀಟ್ ಎಕ್ಸಾಮ್ ಹಿನ್ನೆಲೆಯಲ್ಲಿ ಸೀಟ್ ಸಿಗಲಿಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪ್ರಕರಣಗಳನ್ನು ತಾವೆಲ್ಲರೂ ಕೂಡ ಕೇಳಿರ್ತೀರಿ, ನಿರಂತರವಾಗಿ ಫಾಲೋ ಮಾಡ್ತಾನೂ ಇರ್ತೀರಿ. ಅದರಲ್ಲೂ ವಿಶೇಷವಾಗಿ ತಮಿಳುನಾಡಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಆಸೆಯ ಮೆಡಿಕಲ್ ಓದಬೇಕು, ಡಾಕ್ಟರ್ ಆಗಬೇಕು ಅನ್ನುವಂತಹ ಆಸೆ ಪೂರೈಸದ ಕಾರಣಕ್ಕೆ ಆ ಮಕ್ಕಳು ನೇಣು ಹಾಕ್ಕೊಂಡು ವಿಷ ಕುಡಿದು ಸಾಯುವಂಥದ್ದನ್ನು ನಾವು ನೋಡ್ತಾ ಬರ್ತಿದ್ದೀವಿ. ಇದು ಕಾರಣ ನೀಟ್ ಅನ್ನುವಂತಹ ಹೊಸ ಪದ್ಧತಿ ಮೋದಿ ಇಂಟ್ರೊಡ್ಯೂಸ್ ಮಾಡಿದ್ದು. ಈ ನೀಟ್ ಅಂದರೆ ಏನು, ಅದರ ಬಗ್ಗೆ ವಿವರಗಳನ್ನು ಮುಂದಕ್ಕೆ ಹೇಳ್ತೀನಿ. ಆದರೆ ಅದಕ್ಕಿಂತ ಮೊದಲು ಈಗೇನಾಗಿದೆ, ಈ ವರ್ಷದ ನೀಟ್ ಕಂಪ್ಲೀಟ್ ಹಗರಣ ಆಗಿದೆ, ಸ್ಕ್ಯಾಮ್ ಆಗಿದೆ. ಏನಾಗಿದೆ ಅಂದರೆ 720 ಅಂಕಗಳಿಗೆ ಎಕ್ಸಾಮ್ ನಡೆಯುತ್ತೆ. ಇದು ಎಷ್ಟು ಟಫ್ ಅಂದರೆ, ಯಾಕೆಂದರೆ ಡಾಕ್ಟರ್ಸ್ ಆಗುವಂತಹ ವಿದ್ಯಾರ್ಥಿಗಳಲ್ವ, ಅವರಿಗೆ ಎಕ್ಸಾಮ್, ಎಂಟ್ರೆನ್ಸ್ ಎಕ್ಸಾಮ್, ಪ್ರವೇಶ ಪರೀಕ್ಷೆ ತುಂಬ ಟಫ್ ಇರುತ್ತೆ. ನೀಟ್ ಎಕ್ಸಾಮ್ ತುಂಬ ಟಫ್ ಇರುತ್ತೆ. ಹಾಗಾಗಿ ಪ್ರತಿ ವರ್ಷವೂ ಕೂಡ ಇಲ್ಲಿಯವರೆಗೆ ಒಬ್ಬರು ಇಬ್ಬರು ಅಥವಾ ಈ 3 ಜನ ಮ್ಯಾಕ್ಸಿಮಮ್ ಅಂದರೆ 3 ಜನ 720ಕ್ಕೆ 720 ಅಂಕಗಳನ್ನು ಪಡ್ಕೊಂಡು ಬರ್ತಿದ್ರು. ಈ ಬಾರಿ ಎಷ್ಟು ಜನ ಪಡ್ಕೊಂಡಿದ್ದಾರೆ ಗೊತ್ತಾ? 67 ಜನ 720ಕ್ಕೆ 720 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಅದರಲ್ಲಿ ವಿಶೇಷ ಏನಂದರೆ, ಹರಿಯಾಣದ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಏನಿದೆ, ಈ ನೀಟ್ ತಯಾರಿ ನಡೆಸ್ಕೊಡುವಂತಹ ಪರೀಕ್ಷೆಗೆ ತಯಾರಿ ಮಾಡಿಸ್ಕೊಡುವಂತಹ ಕೇಂದ್ರ ಏನಿದೆ, ಅದರಿಂದ 8 ಮಕ್ಕಳು 720ಕ್ಕೆ 720 ತೆಗೆದಿದ್ದಾರೆ. ಇದು ಸಾಧ್ಯವೇ ಇಲ್ಲ ಅನ್ನುವಂಥದ್ದು ನೀಟನ್ನು ಫಾಲೋ ಮಾಡ್ತಿರುವಂಥವ್ರು ಮತ್ತು ಆ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರುವಂಥವರ ವಾದ. ಸೊ ಮೊದಲಿಗೆ ಇಲ್ಲಿ ನೋಡೋದಾದರೆ, ಆರಂಭದಿಂದಲೇ ಈ ವರ್ಷದ ಪರೀಕ್ಷೆಗಳು ಆರಂಭದಿಂದಲೇ ವಿಚಿತ್ರವಾಗಿದೆ. ಯಾಕೆಂದರೆ ಕಳೆದ ಮೇ ತಿಂಗಳಲ್ಲಿ 14ನೇ ತಾರೀಕು ಪರೀಕ್ಷೆಯನ್ನು ಮಾಡಿದರು, ನೀಟ್ ಪರೀಕ್ಷೆಯನ್ನು. ಆನಂತರ ಜೂನ್ 14ಕ್ಕೆ ಫಲಿತಾಂಶಗಳನ್ನು ಪ್ರಕಟ ಮಾಡ್ತೀವಿ ಅಂತ ಹೇಳಿದರು. ಅಂದರೆ 1 ತಿಂಗಳ ಅವಧಿಗೆ ನಾವು ಫಲಿತಾಂಶಗಳನ್ನು ಪ್ರಕಟ ಮಾಡ್ತೀನಿ ಅಂತ. ಆದರೆ ದಿಢೀರಂತ ಅದಕ್ಕಿಂತಲೂ 10 ದಿನ ಮೊದಲೇ ಜೂನ್ 4ನೇ ತಾರೀಕು, ಅದು ಯಾವಾಗ ಇಡೀ ದೇಶದ ಲೋಕಸಭಾ ಚುನಾವಣೆಗಳ ಫಲಿತಾಂಶಗಳು ಪ್ರಕಟ ಆಗ್ತಾ ಇರಬೇಕಾದಂತಹ ದಿನ, ಇವರ ಫಲಿತಾಂಶಗಳನ್ನು ಕೂಡ ಪ್ರಕಟ ಮಾಡೋದು. ಸೊ ದಟ್ ನೋಬಡಿ ಡಿಸ್ಕಸಸ್ ಇಟ್. ಯಾರು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ, ಎಲ್ಲರೂ ಬ್ಯುಸಿ ಇರ್ತಾರೆ. ಮಾಧ್ಯಮಗಳು, ಜನ ಎಲ್ಲರೂ ಗಮನ ಕೂಡ ಲೋಕಸಭಾ ಚುನಾವಣಾ ಪರೀಕ್ಷೆ ಫಲಿತಾಂಶಗಳ ಮೇಲಿರುತ್ತೆ. ಈ ಫಲಿತಾಂಶಗಳನ್ನು ಯಾರು ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅನ್ನುವಂತಹ ಉದ್ದೇಶ ಇತ್ತೋ ಏನೋ. ಅವತ್ತೇ ಅಂದರೆ ನಿಗದಿತ ತಾರೀಕಿಗಿಂತ ಮೊದಲೇ ಏನು ಅನೌನ್ಸ್ ಮಾಡಿದ್ರು, ಜೂನ್ 14ನೇ ತಾರೀಕು ನಾವು ರಿಸಲ್ಟ್ ಕೊಡ್ತೀವಿ ಅಂತ, ಅದಕ್ಕಿಂತ 10 ದಿನ ಮೊದಲು ಇವರು ಈ ಪರೀಕ್ಷಾ ಫಲಿತಾಂಶಗಳನ್ನು ಜೂನ್ 4ನೇ ತಾರೀಕು ಪ್ರಕಟ ಮಾಡಿದ್ದಾರೆ. ಈಗ ಬೆಳಕಿಗೆ ಬಂದಿರೋದೇನು ಅಂತಂದರೆ, ಇದರಲ್ಲಿ ಕಂಪ್ಲೀಟಾಗಿ ಅವ್ಯವಹಾರ, ಹಗರಣ ಆಗಿದೆ ಅನ್ನುವಂಥದ್ದು. ಅದು ಒಂದು ರೀತಿಯ ಅನುಮಾನಗಳಿಗಾದರೆ, ಇನ್ನು ಅಧಿಕೃತವಾಗಿ ಈ ಪರೀಕ್ಷೆಯನ್ನು ನಡೆಸುವಂತಹ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನಿದೆಯಲ್ಲ, ಸರ್ಕಾರಿ ಸ್ವಾಮ್ಯದ ಏಜೆನ್ಸಿ, ಅದು ಹೇಳುತ್ತೆ ನಾವು 1500ಕ್ಕಿಂತ ಹೆಚ್ಚು ಪರೀಕ್ಷಾರ್ಥಿಗಳಿಗೆ ಮಕ್ಕಳಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದೀವಿ. ಯಾಕೆ ಕೊಟ್ಟಿದ್ದೀವಿ ಅಂದರೆ, ಅವರಿಗೆ ಪ್ರಶ್ನೆ ಪತ್ರಿಕೆ ಕೊಡೋದಕ್ಕೆ ತಡ ಆಯಿತು, ಹಾಗಾಗಿ ಅವರಿಗೆ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿದ್ದೀವಿ ಅಂತ. ಅಂತಹ ಗ್ರೇಸ್ ಮಾರ್ಕ್ಸ್ ಕೊಟ್ಟವರಲ್ಲಿ ಕೂಡ ಸಾಕಷ್ಟು ಮಂದಿ 720ಕ್ಕೆ 720 ತೆಗೆದಿದ್ದಾರೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, 720ಕ್ಕೆ 720 ಅಂಕ ತೆಗೆಯೋದು ತುಂಬ ಕಷ್ಟ ಸಾಧ್ಯ, ಬಿಕಾಸ್ ಆಫ್ ದಿ ಪ್ಯಾಟ್ರನ್. ಏನು ಪ್ಯಾಟ್ರನ್, ಯಾಕೆ ಅದು ಕಷ್ಟ ಸಾಧ್ಯ ಅಂದರೆ, ಒಂದು ಪ್ರಶ್ನೆಗೆ ನೀವು ತಪ್ಪು ಉತ್ತರ ಬರೆದರೆ ಆ ಪ್ರಶ್ನೆಗೆ 4 ಅಂಕ ಇರುತ್ತೆ. ಆ 4 ಅಂಕ ಕಳೆದುಕೊಳ್ಳೋದ್ರ ಜೊತೆಗೇ -1 ಕೂಡ ಆಗುತ್ತೆ. ತಪ್ಪು ಉತ್ತರ ಬರೆದರೆ ನಿಮಗೆ ಮೈನಸ್ ಮಾರ್ಕ್ಸ್ ಇರುತ್ತೆ, ನೆಗೆಟಿವ್ ಸ್ಕೋರಿಂಗ್ ಇರುತ್ತೆ. ಹಾಗಾಗಿ ಒಂದು ಪ್ರಶ್ನೆಗೆ ಉತ್ತರ ತಪ್ಪಾದರೆ 4 ಮಾರ್ಕ್ ಅಲ್ಲಿ ಹೋಯಿತು, ಪ್ಲಸ್ ಇನ್ನೊಂದು -1 ಮಾರ್ಕ್ ಎಕ್ಸ್ಟ್ರಾ ಆದಾಗ 5 ಅಂಕಗಳನ್ನು ನೀವು ನೇರವಾಗಿ ಕಳ್ಕೊಳ್ತೀರಿ, ಒಂದು ಪ್ರಶ್ನೆಯನ್ನು ತಪ್ಪಾಗಿ ಉತ್ತರಿಸಿದರೆ. ಆ ಪ್ಯಾಟ್ರನ್ ಇರುವಂತಹ ಎಕ್ಸಾಮ್ನಲ್ಲಿ 720ಕ್ಕೆ 720 67 ವಿದ್ಯಾರ್ಥಿಗಳು ಪಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿಯವರೆಗೆ ಅದು ಹಾಗೇ ಇಲ್ಲ. 1, 2 ಅಥವಾ 3 ಜನ ಮಾತ್ರ ಅದನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿತ್ತು ಪ್ರತಿ ವರ್ಷ. ಈ ಬಾರಿ ಹೇಗೆ ಅನ್ನೋದ್ರ ಬಗ್ಗೆ ಇಲ್ಲಿ ಅನುಮಾನಗಳು ಬರುತ್ತೆ. ಜೊತೆಗೆ ಒಂದೇ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಿಂದ 8 ಜನ 720ಕ್ಕೆ 720 ಪಡ್ಕೊಂಡಿದ್ದಾರೆ ಅನ್ನೋದು ಕೂಡ ದೊಡ್ಡ ಅನುಮಾನಕ್ಕೆ ಈಗ ಎಡೆ ಮಾಡಿಕೊಟ್ಟಿದೆ. ಎಲ್ಲ ರೀತಿಯಿಂದಲೂ ಕೂಡ ಅದರ ಮೇಲೆ ಪೋಷಕರು, ಅವರ ಮಕ್ಕಳ ಭವಿಷ್ಯದ ವಿಚಾರ ಅಲ್ವಾ, ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಅದನ್ನು
ಗಲಾಟೆ ಮಾಡುವ ಮಟ್ಟಕ್ಕೆ ಹೋಗಿದ್ದಾರೆ. ಎಲ್ಲರೂ ಕೂಡ ಪ್ರಶ್ನೆಗಳೆತ್ತಾ ಇದ್ದಾರೆ, ಎಂತಹ ಒಂದು ರೀತಿಯಾದಂತಹ ಗೋಠಾಲ ಆಗಿದೆ ಇದರಲ್ಲಿ ಅನ್ನುವಂಥದ್ದು. ಬಿಹಾರದ ಕೆಲವು ಕೇಂದ್ರಗಳಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿತ್ತು ಅನ್ನುವಂತಹ ಸುದ್ದಿಗಳು ಕೂಡ ಬಂದಿತ್ತು. ಅದನ್ನು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನಿದೆ ಅದು ನಿರಾಕರಿಸಿದೆ ಕೂಡ. ಆದರೆ ಅಲ್ಲಿ ಲೀಕ್ ಆಗಿದ್ದಂತಹದ್ದು ಎಲ್ಲರೂ ಒಪ್ಕೊಳ್ತಿರುವಂತಹ ವಿಚಾರ ಆಗಿರೋದ್ರಿಂದ ಅಲ್ಲಿಯೂ ಕೂಡ ಅನುಮಾನಗಳು ಬರ್ತಾ ಇದೆ. ಇದೆಲ್ಲದರ ನಡುವೆ 24 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಈ ಒಂದು NTA ಆಟ ಆಡ್ತಿದೆ, ಅವ್ಯವಹಾರ ನಡೆಸಿದೆ ಅನ್ನೋದು ದೊಡ್ಡ ಆರೋಪ. ಈಗ ಯಾಕೆ ಈ ಆರೋಪಗಳು ಕೇಳಿಬರ್ತಿದೆ ಮತ್ತು ನೀಟ್ ಎಕ್ಸಾಮ್ ಬಗ್ಗೆ ಇಂತಹ ರ್ಯಾಂಕಿಂಗ್ ವಿಚಾರದಲ್ಲಿ ಯಾಕೆ ಅಷ್ಟೊಂದು ನಾವು ಯೋಚನೆ ಮಾಡಬೇಕು ಅಥವಾ ಪೋಷಕರು ಯಾಕೆ ಒಂದು ರೀತಿಯಾಗಿ ಗಾಬರಿ ಆಗ್ತಿದ್ದಾರೆ? ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದ ವಿದ್ಯಾರ್ಥಿಗಳು ಯಾರು ಡಾಕ್ಟರ್ಸ್ ಆಗಬೇಕು ಅಂತ ಕನಸು ಕಂಡಿರ್ತಾರೋ ಅಂತಹ ಮಕ್ಕಳ ಭವಿಷ್ಯದ ಜೊತೆ ಇದು ದೊಡ್ಡ ಚೆಲ್ಲಾಟ. ಯಾಕೆಂದರೆ ಮೊದಲು CET ಅಂತಿತ್ತು, ಈಗಲೂ ಕೂಡ CET ಇದೆ. ಮೊದಲು CET ಮೂಲಕವೇ ಡಾಕ್ಟರ್ಗೆ ಓದಬೇಕು ಅಂದ್ರೂ, ಇಂಜಿನಿಯರ್ಗೆ ಓದಬೇಕು ಅಂದರೂ ಕೂಡ ನೀವು ಪ್ರವೇಶ ಪರೀಕ್ಷೆಯನ್ನು ಬರೀಬೇಕಾಗಿತ್ತು. ಆದರೆ ನರೇಂದ್ರ ಮೋದಿಯವರ ಸರ್ಕಾರ ಅದನ್ನು ಕಟ್ ಮಾಡಿ ಏನು ಮಾಡ್ತು, CET ಬರ್ಸ್ಕೊಳ್ಳಿ, ಇಂಜಿನಿಯರಿಂಗ್ ಕಾಲೇಜುಗಳು ನಿಮ್ಮ ರಾಜ್ಯದಲ್ಲಿ ಏನಿದೆಯೋ ಅದಕ್ಕೆ CETಯಲ್ಲಿ ಪ್ರವೇಶಾತಿ ಅದರ ಮೂಲಕ ಮಾಡ್ಕೊಳ್ಳಿ. ಡಾಕ್ಟರ್ಸ್ ಏನಿದೆ, ಮೆಡಿಕಲ್ ಓದೋದೇನಿದೆ ಅದು ರಾಜ್ಯ ಸರ್ಕಾರದ ಪರಿಧಿಗೆ ಬೇಡ, ನಾವು ನಿಭಾಯಿಸ್ಕೊಳ್ತೀವಿ. ಇಡೀ ದೇಶಕ್ಕೆ ಒಂದೇ ಟೆಸ್ಟ್ ಮಾಡ್ತೀವಿ, ಯಾವ ರಾಜ್ಯದ ವಿದ್ಯಾರ್ಥಿ ಆದರೂ ಕೂಡ ರ್ಯಾಂಕಿಂಗ್ ಪ್ರಕಾರ ಅವರ ಆಯ್ಕೆಯ ಕಾಲೇಜುಗಳನ್ನು ಅವರಿಗೆ ಕೊಡ್ತೀವಿ ಅಂತ ಮಾಡಿದ್ರು. ಇದರಿಂದ ಏನಾಯಿತು, ಕರ್ನಾಟಕದಂತಹ, ತಮಿಳುನಾಡಿನಂತಹ, ಆಂಧ್ರ ಪ್ರದೇಶದಂತಹ ರಾಜ್ಯಗಳು, ದಕ್ಷಿಣದ ಕೇರಳದಂತಹ ರಾಜ್ಯಗಳಲ್ಲಿ ಮೆಡಿಕಲ್ ಕಾಲೇಜುಗಳು ನಾವು ಜಾಸ್ತಿ ಮಟ್ಟದಲ್ಲಿ ಮಾಡ್ಕೊಂಡಿದ್ವಿ, ಒಳ್ಳೆ ಗುಣಮಟ್ಟದ ಮೆಡಿಕಲ್ ಕಾಲೇಜಸ್ ಮಾಡ್ಕೊಂಡಿದ್ವಿ. ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಅಲ್ಲಿ ಅವಕಾಶ ಇರ್ತಿತ್ತು. ಯಾಕಂದರೆ CET ಮೂಲಕ ಬಂದಂತಹ ರ್ಯಾಂಕ್ ಮೂಲಕ ಎಷ್ಟು ಸೀಟ್ ಇತ್ತೋ ಅದರಲ್ಲಿ ಅರ್ಧ 50% ಸೀಟುಗಳನ್ನು ನಮ್ಮ ರಾಜ್ಯದ ಎಂಟ್ರೆನ್ಸ್ ಟೆಸ್ಟ್ ಮೂಲಕ CET ಮೂಲಕ ತುಂಬ್ತಾ ಇದ್ವಿ. ಬಡವರ ಮಕ್ಕಳು, ಶಕ್ತಿ ಇಲ್ಲದಂತಹ ಮಕ್ಕಳು, ಎಲ್ಲ ಮಕ್ಕಳು ಕೂಡ ಮಿನಿಮಮ್ ಫೀಸ್ ಕಟ್ಟಿ ಡಾಕ್ಟರ್ಸ್ ಓದಬೇಕಾಗಿತ್ತು. ಇನ್ನು 50% ಮ್ಯಾನೇಜ್ಮೆಂಟ್ ಕೋಟಾ ಇರ್ತಿತ್ತು. ದುಡ್ಡು ಮಾಡ್ಕೋಬೇಕು ಅಂದರೆ ಆ 50% ಸೀಟುಗಳ ಮೂಲಕ ಕಾಲೇಜುಗಳು ಫೀಸನ್ನು ಚಾರ್ಜ್ ಮಾಡ್ಕೋಬೋದಿತ್ತು. ಆದರೆ ಇಡೀ ದೇಶಕ್ಕೆ ಒಂದೇ ಎಕ್ಸಾಮ್ ಮಾಡೋ ಮೂಲಕ ಬೇರೆ ರಾಜ್ಯದ ಮಕ್ಕಳು ನಮ್ಮ ರಾಜ್ಯದ ಮೆಡಿಕಲ್ ಸೀಟುಗಳನ್ನು ಕಸಿಯೋದಕ್ಕೆ ಅವಕಾಶ ಆಯಿತು. ಬೇರೆ ರಾಜ್ಯಕ್ಕೆ ನಮ್ಮ ಮಕ್ಕಳು ಹೋಗ್ಬೋದಲ್ಲ ಅನ್ನುವಂಥ ವಾದವನ್ನು ಅವರು ಹೇಳಿದ್ರು. ಯಾಕೆ ಕರ್ನಾಟಕದ ಮಕ್ಕಳು ಬಿಹಾರಕ್ಕೆ ಬರಲಿ, ರಾಜಸ್ಥಾನಕ್ಕೆ ಬರಲಿ, ಉತ್ತರ ಪ್ರದೇಶ, ಅಲ್ಲಿ ಎಷ್ಟು ಕಾಲೇಜಿದೆ, ಮೆಡಿಕಲ್ ಕಾಲೇಜುಗಳು ಅಲ್ಲಿ ಎಷ್ಟಿದೆ, ಬೆರಳೆಣಿಕೆ ಎಷ್ಟಿದೆ. ಅದರ ಜೊತೆಗೆ ಅಲ್ಲಿನ ವಿದ್ಯಾಭ್ಯಾಸದ ಗುಣಮಟ್ಟ ಹೇಗಿದೆ, ಅಲ್ಲಿನ ಮಕ್ಕಳು ಇಲ್ಲಿ ಬಂದರೆ ಉಳ್ಕೊಳ್ಳೋದಕ್ಕೆ, ಇಲ್ಲಿ ಇರೋದಕ್ಕೆ ಯಾವ ರೀತಿಯಾದಂತಹ ವಾತಾವರಣ ಇದೆ, ಪರಿಸ್ಥಿತಿ ಇದೆ, ಇಲ್ಲಿನ ಸೇಫ್ಟಿ ಹೇಗಿದೆ. ನಮ್ಮ ಮಕ್ಕಳು ಇಲ್ಲಿಂದ ಉತ್ತರ ಪ್ರದೇಶಕ್ಕೆ ಹೋಗಿ ಡಾಕ್ಟರ್ ಓದಬೇಕು ಅಂದರೆ ಅವರಿಗೆ ಎಷ್ಟೆಲ್ಲ ಕಠಿಣಗಳು, ಅಲ್ಲಿನ ವ್ಯವಸ್ಥೆಗಳಾಗಿರಬಹುದು, ಅಲ್ಲಿನ ಆಡಳಿತ ಆಗಿರಬಹುದು, ಬೇರೆ ರಕ್ಷಣೆ ವಿಚಾರವಾಗಿ, ಸೆಕ್ಯೂರಿಟಿ ವಿಚಾರವಾಗಿ, ಎಲ್ಲ ವಿಚಾರಗಳಲ್ಲಿಯೂ ಕೂಡ ನಮ್ಮ ಮಕ್ಕಳಿಗೆ ಆತಂಕ ಇದೆ. ನಮ್ಮ ಮಕ್ಕಳು ಜಾಸ್ತಿ ಆ ಕಡೆ ಹೋಗೋದೇ ಇಲ್ಲ, ಅವರ ಮಕ್ಕಳು ಇಲ್ಲಿ ಬಂದು ತುಂಬಿಕೊಳ್ತಾರೆ. ಅಲ್ಲಿಗೆ ನಮ್ಮ ಮಕ್ಕಳಿಗೆ, ಇಲ್ಲಿರುವಂತಹ ಮಕ್ಕಳಿಗೆ ಅಲ್ಲಿ ಸೀಟುಗಳು ಸಿಗೋದಿಲ್ಲ. ಅದು ಕೂಡ ಈ ಬಾರಿ ಈ ರೀತಿಯಾದಂತಹ ಹಗರಣ ನಡೆದರೆ ಇಲ್ಲಿರುವಂತಹ ಏನು ಅರ್ಹ ಮಕ್ಕಳಿದ್ದಾರೆ, ಅರ್ಹ ವಿದ್ಯಾರ್ಥಿಗಳಿದ್ದಾರೆ, ಅವರೆಲ್ಲರಿಗೂ ಕೂಡ ಮೋಸ ಆದಂಗೆ. ಪ್ರತಿ ವರ್ಷ ತಮಿಳುನಾಡಿನಲ್ಲಿ ಸೂಯಿಸೈಡ್ಗಳು ನಡೀತವೆ. ಕರ್ನಾಟಕದಲ್ಲಿ ಎಷ್ಟು ಜನ ಸೂಯಿಸೈಡ್ಗೆ ಅಟೆಂಪ್ಟ್ ಮಾಡ್ತಾರೆ. ನೀಟ್ ಪರೀಕ್ಷೆಯನ್ನು ನಾವು ಕ್ರ್ಯಾಕ್ ಮಾಡೋಕ್ಕಾಗಲಿಲ್ಲ, ನಾನು ಡಾಕ್ಟರ್ ಆಗಬೇಕಾದಂತಹ ಕನಸನ್ನು ಕಳ್ಕೊಳ್ತಿದ್ದೀನಿ ಅಂತಹ ಒಂದು ರೀತಿಯಾದಂತಹ ಒಂದು ಸೂಕ್ಷ್ಮವಾದ ವಿಚಾರದಲ್ಲಿಯೂ ಕೂಡ ಒನ್ ನೇಷನ್ ಒನ್ ಎಕ್ಸಾಮ್ ಅನ್ನುವಂತಹ ನೀಚ ಒಂದು ತಂತ್ರಗಳನ್ನು ಮುಂದೆ ತಂದು ಮೋದಿ ಸರ್ಕಾರ ದಕ್ಷಿಣ ಭಾರತದ ವಿದ್ಯಾರ್ಥಿಗಳಿಗೆ ನೇಣು ಕುಣಿಕೆಯನ್ನು ಫ್ರೀಯಾಗಿ ಕೊಟ್ಟಂಗೆ ಮಾಡಿದೆ. ಈ ಹಗರಣದ ಬಗ್ಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಮಾತಾಡೋಕ್ಕೆ ಸಿದ್ಧ ಇಲ್ಲ, ಯಾವುದೇ ಹಗರಣ ನಡೆದಿಲ್ಲ, ಎಲ್ಲ ಸ್ವಚ್ಛಂದವಾಗಿದೆ, ಕ್ಲಿಯರ್ ಕಟ್ ಆಗಿದೆ. ಹಾಗಾದರೆ ಇಲ್ಲಿಯವರೆಗೆ ಯಾವ ವರ್ಷವೂ ಕೂಡ 1 ಅಥವಾ 2 ಅಥವಾ 3 ಜನ 720ಕ್ಕೆ 720 ಅಂಕ ಬರ್ತಿತ್ತಲ್ಲ, ಆದರೆ ಈ ಬಾರಿ ಇಷ್ಟೊಂದು 67 ಜನಕ್ಕೆ ಹೇಗೆ ಬಂತು ಅಂದರೆ ಅದಕ್ಕೆ ಉತ್ತರ ಇಲ್ಲ. 1500 ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದೀವಿ ಅಂತಿದ್ದೀರಲ್ಲ, ಅದು ಯಾವ ಆಧಾರದ ಮೇಲೆ ಕೊಟ್ರಿ, ಎಷ್ಟು ಕೊಟ್ರಿ, ಅದಕ್ಕೆ ಉತ್ತರ ಇಲ್ಲ. ಯಾವ ಪ್ರಶ್ನೆಗಳಿಗೂ ಉತ್ತರ ಕೊಡೋದಕ್ಕೆ ಮೋದಿ ಥರ ಸ್ಟಬರ್ನ್ ಆಗಿದೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಮಕ್ಕಳ ಜೀವನದ ಜೊತೆ, ಅವರ ಭವಿಷ್ಯದ ಜೊತೆ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ, ಅವರ ಡಾಕ್ಟರ್ ಆಗುವಂತಹ ಕನಸುಗಳ ಜೊತೆ ದೊಡ್ಡ ಚೆಲ್ಲಾಟ ಆಡ್ತಾ ಇದೆ. ಸೊ ಇದು
ನೀಟ್ ಎಕ್ಸಾಮ್ನಲ್ಲಿ ನಡೆದಿರುವಂತಹ ದೊಡ್ಡ ಅವ್ಯವಹಾರ ಈ ವರ್ಷ, ಇದು ಏನೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೋ ಮುಂದಿನ ದಿನಗಳಲ್ಲಿ ಅಂತ ನಾವು ನೋಡಬಹುದು. ಮೋದಿ ಸರ್ಕಾರಕ್ಕೆ ಈಗ ಆ ಕಡೆ ಈ ಕಡೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಇದ್ದಾರೆ. ಅವರೇನಾದರೂ ಒಂದು ಚೂರು ತಲೆ ಮೇಲೆ ಹೊಡೆದು ಮಕ್ಕಳ ಭವಿಷ್ಯದ ಜೊತೆ ಆಟ ಆಡಬೇಡ್ರಿ, ಇದರ ಬಗ್ಗೆ ತನಿಖೆ ಆಗಲಿ, ಇದಕ್ಕೆ ಮರುಪರೀಕ್ಷೆ ಮಾಡುವಂತಹದ್ದು ಅಥವಾ ಸೂಕ್ತವಾದಂತಹ ನ್ಯಾಯ ಒದಗಿಸುವಂತಹ ಕೆಲಸವನ್ನು ಮಾಡಿ ಅಂತ ಒತ್ತಡ ಹೇರಿ ಇದಕ್ಕೆ ನ್ಯಾಯ ಕೊಡಿಸೋದಾಗುತ್ತೋ, ಅಥವಾ ಎಂದಿನಂತೆ ಮೋದಿ ಮಾಡಿದ್ದೇ ರೂಲ್ಸ್, ಆಡಿದ್ದೇ ಆಟ, ಯಾರು ಹೇಗಾದರೂ ಸಾಯಲಿ ಅನ್ನುವಂತಹ ಮನಸ್ಥಿತಿಯಲ್ಲಿ ಮಕ್ಕಳನ್ನು ಬಲಿ ಕೊಡ್ತಾರಾ ಅಂತ ನಾವು ನೋಡಬೇಕಾಗಿದೆ. ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.